ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಬಾತ್ ಅಂದರೆ ಡ್ರೈ ಫ್ರೂಟ್ಸ್ನ ಉಂಡೆನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಉತ್ತುತ್ತಿನ ತೆಗೆದುಕೊಂಡು ಈ ರೀತಿ ಚಚ್ಕೊಂಡು ಅದರೊಳಗಡೆ ಬೀಜ ಮತ್ತು ತುಂಬನ್ನು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್. ಈ ಥರದ ಪ್ಯಾಕ್ ತೆಗೆದುಕೊಂಡ್ರೆ ಇದರಲ್ಲಿ 3 ಥರ ಬಂದಿರುತ್ತೆ. ಒಂದು ಪರಂಗಿ ಬೀಜ, ಅಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಇದರಲ್ಲಿ 3 ಥರದ್ದು ಮತ್ತು ಎಳ್ಳು. ನಂತರ ಒಂದು ಬಟ್ಲು ಗೋಡಂಬಿ ಫ್ರೆಂಡ್ಸ್, ಅಂಜೂರ, ಪಿಸ್ತಾ, ಖರ್ಜೂರ ಮತ್ತು ವಾಲ್ನಟ್. ನೋಡಿ, ಗೋಡಂಬಿನ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ಇದೇ ರೀತಿ ಪೀಸಸ್ ಆಗಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಪಿಸ್ತಾನು ಸಹಿತ ಪೀಸಸ್ ಮಾಡ್ಕೋಬೇಕು. ಖರ್ಜೂರನ ಮೊದಲನೆಯದಾಗಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬೀಜ ಮತ್ತು ತುಂಬು ತೆಗೆದುಕೊಂಡು ಅಷ್ಟನ್ನು ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಂಜೂರ ಮತ್ತು ಇದನ್ನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ, ಖರ್ಜೂರನು ಮತ್ತು ಅಂಜೂರನು. ನಂತರ ಮಿಕ್ಸಿಗೆ ಹಾಕ್ಕೊಂಡ ನಂತರ ಉತ್ತುತ್ತಿನ ನಾವು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಜ ತೆಗೆದು, ಅದನ್ನು ನೀಟಾಗಿ ಸ್ವಲ್ಪ ಮಿಕ್ಸಿಗೆ ಹಾಕ್ಲಿಕ್ಕೆ ಬರೋ ರೀತಿ ಅಂದರೆ ಬೆಚ್ಚು ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಡ್ರೈ ಆಗೋ ಥರ ಇದನ್ನು ಮಿಕ್ಸಿಗೆ ಹಾಕಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಫುಲ್ಲು ರುಬ್ಬೋದು ಬೇಡ ಫ್ರೆಂಡ್ಸ್, ತರ್ತರಿಯಾಗಿರಲಿ. ಈ ರೀತಿ ತರ್ತರಿಯಾಗಿಯೇ ಹೇಳಿ. ನಂತರ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಇವಾಗ ಬಾದಾಮಿನ ಪೀಸಸ್ ಆಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಷ್ಟು ಪೀಸಸ್ ಇರುತ್ತೆ. ನಂತರ ವಾಲ್ನಟ್ಸನ್ನು ಸಹಿತ ಪೀಸಸ್ ಆಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಷ್ಟಿಷ್ಟು ಎಲ್ಲನೂ ಸ್ವಲ್ಪ ಸ್ವಲ್ಪ. ಪಿಸ್ತಾನು ಸಹಿತ ಈ ರೀತಿ ಪೀಸಸ್ ಆಗಿ ಮಾಡ್ಕೊಳ್ಳೋಣ. ನಂತರ ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಾನು ಇವಾಗ ಪ್ಯಾಕೆಟ್ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅಗಸೆ ಮತ್ತು ಪರಂಗಿ ಬೀಜ ಮತ್ತು ಎಳ್ಳು ಮತ್ತು ಸೂರ್ಯಕಾಂತಿ ಬೀಜ ಇರುತ್ತೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ನಂತರ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇನ್ನೂ ಸಹಿತ ನೀಟಾಗಿ ಬೆಚ್ಚಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಪಿಸ್ತಾನು ಹಾಕ್ಕೊಂಡು ಬೆಚ್ಚಗೆ ಮಾಡಿಟ್ಕೊಳ್ಳೋಣ. ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಒಂದು ನಾವು ಆಲ್ರೆಡಿ ಇಟ್ಕೊಂಡಿರೋ ಬೌಲ್ಗೆ ಹಾಕ್ಕೊಳ್ಳೋಣ. ವಾಲ್ನಟ್ಟನ್ನು ಸಹಿತ ನಾವು ಈ ರೀತಿ ಬೆಚ್ಚಗೆ ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಹಾಕಿದರೆ ಹಸಿ ತಿನ್ನಲಿಕ್ಕಾಗಲ್ಲ. ನಂತರ ಎಲ್ಲ ಬಿಸಿ ಮಾಡ್ಕೊಂಡ್ಮೇಲೆ ನಾವು ಖರ್ಜೂರನು ಮತ್ತು ಅಂಜೂರನು ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ ಫ್ರೆಂಡ್ಸ್. ಇದನ್ನು ಒಂದು ಬೌಲ್ಗೆ ಸಣ್ಣ ಹುರಿ ಮೇಲೆ ಈ ರೀತಿ ಇದು ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಸಿ ಮಾಡ್ತಾ ಅದು ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್. ಆಲ್ರೆಡಿ ನಾವು ಇವಾಗ ಬಿಸಿ ಬೆಚ್ಚಗೆ ಮಾಡಿ ಸಪ್ರೇಟ್ ಇಟ್ಕೊಂಡಿರೋಂತಹ ಈ ಡ್ರೈ ಫ್ರೂಟ್ಸ್ನೆಲ್ಲ ಈ ಅಂಜೂರ ಮತ್ತು ಖರ್ಜೂರದ ಪೇಸ್ಟ್ಗೆ ಇದನ್ನು ಹಾಕಿ ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಥರ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೇ ಸ್ವಲ್ಪ ಗಸಗಸೆ ಹಾಕ್ಕೋಬೇಕು ಫ್ರೆಂಡ್ಸ್. ನಂತರ ಈ ಉಂಡೆ ಕಟ್ತೀವಲ್ಲ ಈ ರೀತಿ ನಾವು ಯಾವ ಶೇಪಲ್ಲಿ ಅದು ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆಲ್ಲ ನೀಟಾಗಿ ಗಸಗಸೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿಬಿಟ್ಟು ನಂತರ ಚಾಕು ಕೊಯ್ಲಕ್ಕಾದರೆ ಕೊಯ್ಲು ಫ್ರೆಂಡ್ಸ್. ಇದು ಚಾಕು ಅಷ್ಟು ಶಾರ್ಪ್ ಇರಲಿಲ್ಲ, ಹಾಗಾಗಿ ಚಾಕು ಕೊಯ್ಲಿಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಹಿಂದೆನೇ ಕಟ್ಟಿ ಇಡ್ತಾಯಿದ್ದೀನಿ. ನಿಮ್ಮನೇಲಿ ಚಾಕು ತುಂಬ ಶಾರ್ಪ್ ಇತ್ತು ಅಂದರೆ ಕೊಯ್ಬಿಡ್ಬೇಕು ಅಂತಂದರೆ ಇದು ತುಂಡಾಗಿರೋದ್ರಿಂದ ಅರ್ಧ ಡಿವೈಡ್ ಆಗೋಲ್ಲ ಫ್ರೆಂಡ್ಸ್ ಬೇಗ. ಹಾಗಾಗಿ ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟಿ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಾನಿದನ್ನು ಮಾಡಿ ಆಲ್ರೆಡಿ 1 ವಾರ ಆಯಿತು, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಮನೇಲಿ ಆಲ್ರೆಡಿ ಉಂಡೆ ಎಲ್ಲ ಖಾಲಿ. ನನಗೆ ಅಂತ ಮಕ್ಕಳು ತುಂಬ ಚೆನ್ನಾಗಿ ತಿಂತಿದ್ದಾರೆ ಫ್ರೆಂಡ್ಸ್. ಬರೀ ಇದೇ ರೀತಿ ಕೊಡೋದಕ್ಕಿಂತ, ಜಸ್ಟ್ ಡ್ರೈ ಫ್ರೂಟ್ಸ್ನಷ್ಟೇ ಕೊಡೋದಕ್ಕಿಂತ ಈ ರೀತಿ ಉಂಡೆಗಳನ್ನಾಗಿ ಅಥವಾ ಸ್ವೀಟ್ ಥರ ಕಟ್ ಮಾಡಿಬಿಟ್ಟು ಕೊಡೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಬಟ್ ಪೀಸಸ್ಸು ಸ್ವಲ್ಪ ದಪ್ಪ ಇರೋದಿದ್ರೆ ಮಕ್ಳಿಗೆ ತಿನ್ನಬೇಕು ಅನಿಸುತ್ತೆ, ಡಿಸೈನ್ ಆಗೋ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಬೀಜಗಳೆಲ್ಲ. ಅದೇ ರೀತಿ ಒಂಥರ ಅಟ್ರಾಕ್ಟಿವಾಗಿ ಕಾಣುತ್ತೆ ಫ್ರೆಂಡ್ಸ್. ನಿಮ್ಮ ಮಕ್ಕಳಿಗೂ ಮನೇಲಿ ಮಾಡಿಕೊಡಿ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿರೋ ಮಕ್ಳಿಗೂ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಹಾಗೆ ಬುದ್ಧಿಶಕ್ತಿ ಹೆಚ್ಚುತ್ತೆ, ನೆನಪಿನ ಶಕ್ತಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಸವಿದು ತಿಂತಾರೆ ಫ್ರೆಂಡ್ಸ್. ಏನು ಅನ್ನಿಸ್ತು ನೋಡಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲೂ ಮಾಡಿಕೊಟ್ಟು ಹೇಗಾಗಿತ್ತು ನಿಮ್ಮ ಮನೆಯಲ್ಲೂ ಈ ಉಂಡೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರೀ ತಿನ್ನೋದಕ್ಕಿಂತ ಈ ರೀತಿ ಸ್ಪೆಷಲ್ ಮಾಡ್ಕೊಳ್ಳೋದು
ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.